ಫ್ರೆಂಡ್, ಹಾಸನ್ ರೂಪ ಮಾತಾಡ್ತಿರೋದು ಫ್ರೆಂಡ್. ಇವತ್ತೊಂದು ಮನಸ್ಸಿಗೆ ಬೇಜಾರಾಗ ಅಂತ ಒಂದು ಘಟನೆ ಇದಾಯಿತು. ನನಗೆ ನಿಜವಾಗ್ಲೂ ಇವಾಗಲೂ ಖುಷಿ ಆಯ್ತಿಲ್ಲ, ಮಾತಾಡೋಕ್ಕೂ ಬೇಜಾರಾಗ್ತೈತೆ. ನಾವು ಏನೋ ಒಂದು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ, ಹಬ್ಬ ಪ್ರಯುಕ್ತ. ಅಲ್ಲಿ ಎಲ್ಲ ಪರ್ಚೇಸ್ ಬಂದ್ವಿ ಸಿಟಿಗೆ ಹೋಗಿ. ಆಮೇಲೆ ಊಟ ಮಾಡೋಣ, ಟೈಮ್ ಆಗಿದೆ, 1:30 ಆಯ್ತಲ್ಲ ಅಂತ ನಾವೇನು ಮಾಡಿದ್ವಿ, ಹೋಟೆಲಿಗೆ ಊಟ ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಿಗೆ ಎಂಟ್ರೆನ್ಸಲ್ಲಿ ಒಂದು ಹ್ಯಾಂಡ್ ವಾಶ್ ಹಾಕಿದ್ರು, ಅಲ್ಲಿ ಕೈ ತೊಳ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಒಂದು ಒಂಥರ ಯಾರೂ ಇಲ್ವೇನೋ, ಹುಷಾರು ಇರಲಿಲ್ಲ. ತುಂಬಾ ಬೇಜಾರಾಗುತ್ತೆ ಹೇಳ್ಕೊಳಕ್ಕೆ. ನನಗೂ ಹುಷಾರಿರಲಿಲ್ಲ. ಆ ಯಪ್ಪ ಏನು ಮಾಡ್ತು, ಕಾಸು ಕೊಡಿ ಅಂತ ಕೇಳ್ತು. ನಾನೇನು ಮಾಡಿದೆ, ಊಟ ಮಾಡ್ಕೊಂಡು ಒಳಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಇರಿ ಅಂತಂದೆ. ಅಯ್ಯಪ್ಪ ಏನು ಮಾತಾಡಲಿಲ್ಲ, ಸುಮ್ಮನಾದರು. ಆಮೇಲೆ ನಾವು ಊಟ ಮಾಡ್ತಾ ಮಾಡ್ತಾ ಸ್ವಲ್ಪ 10 ನಿಮಿಷ 15 ನಿಮಿಷ ಆಗೇ ಬಿಡ್ತು. ಆದಾಗ ಮತ್ತು ಇದೆಲ್ಲ ಗ್ಲಾಸೆಲ್ಲ ಇರ್ತಾರಲ್ಲ, ಅವ್ರಿಗೂ ಕೂಡ ನಮ್ಮ ಕೈಲಾಯ್ದೇನೋ ಅಂತ ಕೊಟ್ವಿ. ಅವ್ರೇನು ಕೊಡೋ ಅವಶ್ಯಕತೆ ಇರಲಿಲ್ಲ, ಇವ್ರಿಗೆ ಕೊಟ್ಟೋಗಿದ್ರು ಆಗಿತ್ತು. ಒಳಗಡೆ ಹೋಗೋಗ್ಲೇ ಕೊಟ್ಟೋಗಿದ್ರು ಆಗಿತ್ತು. ನಮಗೇನಿಸುತ್ತೆ, ಅಲ್ಲೇ ಇರ್ತಾರಲ್ಲ, ಎಲ್ಲೂ ಓಡಾಡೋಕ್ಕಾಗಲ್ವಲ್ಲ ಕಾಲು ಅಂತ ಏನು ಮಾಡಿದ್ವಿ, ಊಟ ಮಾಡಾದ್ಮೇಲೆ ಬಂದು ಕೊಟ್ಟರಾಗತ್ತೆ ಅಂತ ಸುಮ್ಮನಾಗಿದ್ವಿ. ಆಮೇಲೆ ಏನು ಮಾಡ್ತೀನಿ, ಮತ್ತೆ ಬಂದು ಊಟ ಮಾಡಿದೆ. ಬೇಗ ನಾನೇ ಫಾಸ್ಟಾಗಿ ಊಟ ಮಾಡಿದೆ. ನಮ್ಮ ಯಜಮಾನಕ್ಕಿಂತ, ನಮ್ಮ ಗೌಡ್ರಿಗಿಂತ ನಾನೇ ಮುಂಚೆ ಊಟ ಮಾಡಿ, ನೋಡೋಣ ಬೇಗ ಇರ್ತಾರೇನೋ ನೋಡೋಣ ಅಂತ ಪರ್ಸಲ್ಲಿ ಇದ್ದಿದ್ದ ಇವತ್ತೊಂದು ಎಷ್ಟೋ ನನ್ನ ಕೈಲಾಯ್ದು 100 ಎಷ್ಟೋ ಒಂದು ಕೊಡೋಣ ಅಂತ ಬಂದೆ. ಆಚೆ ಕಡೆ ಬಂದರೆ ಅಯ್ಯಪ್ಪ ಇರಲಿಲ್ಲ. ಆವಾಗ ನಾನು ಊಟ ಮಾಡಿದ್ದು, ನನಗೆ ಊಟ ಮಾಡಿದ್ದೆಲ್ಲವ ಹೆಂಗಾಯ್ತು ಅಂದರೆ, ನಾನು ಯಾಕಾದರೂ ಈ ಥರ ಮಾಡಿದ್ನೋ ಅಂತ ನನಗೆ ನಾನು ಪಶ್ಚಾತ್ತಾಪ ಪಡ್ಕೊಂಡೆ. ನಿಜವಾಗ್ಲೂ ನಂಗೆ ತುಂಬಾ ಬೇಜಾರಾಗೋಯ್ತು. ನನಗೆ ದೇವ್ರ ಆಣೆಗಳು ಹೆಂಗೆ ಅನಿಸ್ತು ಅಂದರೆ, ದೇವ್ರು ಯಾಕಾದರೂ ಈ ಥರ ನಮಗೆ ಈ ಥರ ಶಿಕ್ಷೆ ಕೊಡ್ತಾನೋ, ಅವ್ರಿಗೆ ಕೊಟ್ಟನೋ ಗೊತ್ತಿಲ್ಲ, ನಮಗೆ ಕೊಟ್ಟನಲ್ಲಪ್ಪ ಅಂತವ ಎಷ್ಟು ಬೇಜಾರಾಯಿತು ಅಂದರೆ ತುಂಬಾ. ಅಲ್ಲಿಂದ ಊಟ ಮಾಡಿದ್ದೀನಿ ಅನ್ನಿಸ್ಲೇ ಇಲ್ಲ, ಅಷ್ಟೊಂದು ಇದಾಯಿತು ನನಗೆ, ಎಷ್ಟು ಬೇಜಾರಾಯಿತು. ಏನೇ ಆಗಲಿ ನಮ್ಮ ಕೈಲಿ ಆಯ್ತು.